ಧೈರ್ಯ ಭೂಷಣ ಆಗ್ಬಿಟ್ಟಿದ್ದಾಳೆ ಈಗ. ಧೈರ್ಯ ಭೂಷಣ ಆಗಿ ಕಣ್ಣಲ್ಲಿ ಗಂಗಾಜಲ, ಮೈಯೆಲ್ಲ ಫುಲ್ಲು ಒದ್ದೆ, ಮಲ್ಕೊಂಡ್ರೆ ಬೆಡ್ಡೆಲ್ಲ ಒದ್ದೆ. ಇದು ಲವ್ ಫೀಲ್ ಅಲ್ಲ, ಶಕೆ ಫೀಲು. ಟಂಗ್ ಟ್ವಿಸ್ಟ್ ನೀನೆ. ಜೀರಿಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಆಶಾ ಜೀರಿಗೆ ಬೇಡ ನನಗೆ ಹಂಗೆ ಹಿಂಗೆ ಅಂತ ಆ್ಯಕ್ಷನ್ ಮಾಡಿ ಹೇಳೋರು ಒಬ್ರು ಇರೋರು. ಅವ್ರು ಕೂತ್ಕೊಂಡು ಸುಮ್ಮನೆ ವಾರ್ತೆ ಹೇಳೋರು, ಇವರು ಅದನ್ನೇ ಆ್ಯಕ್ಷನ್ ಮಾಡೋದು. ನಾನು ಸ್ಟೇಟೆಲ್ಲ ಓತು ಸುಮ್ಮನೆ ಇರೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ನಾನು ಸ್ವಲ್ಪ ಮಲ್ಕೊಂಡಿದ್ದೆ, ಹೆಂಗಿದ್ದೀನಿ ಹಂಗೆ ಬಂದು ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವಾಗ ನನ್ನ ಮುಖದಲ್ಲಿ ಸ್ವಲ್ಪ ಗೆಲುವಿನ ಮುಖ ನೀವು ಕಾಣ್ತಾ ಇದ್ದೀರಾ. ನನ್ನ ಮುಖದಲ್ಲಿ ಸ್ವಲ್ಪ ನಗು, ಕಮಲದ ಥರ, ನನಗೆ ಹೂವಿನ ಥರ, ಫ್ರೆಶ್ ಹೂವಿನ ಥರ ಮುಖ ಫೇಸ್ ಕಾಣ್ತಾ ಇದೆ. ಇವಾಗ ಚೆನ್ನಾಗಿದ್ದೀನಿ. ಬೆಳಿಗ್ಗೆಯಿಂದ ತುಂಬ ಸಿಟ್ಟು ಕೋಪ. ಹಿಂದಿನ ವ್ಲಾಗಲ್ಲಿ ಹೇಳ್ಕೊಂಡಿದ್ದೆ, ಇವತ್ತು ಬೆಳಿಗ್ಗೆ ನಾನು ತುಂಬ ಸಿಟ್ಟು ಕೋಪ ಬಂತು, ಕೂಗು ಬೈಬಿಟ್ಟಿದ್ದೆ ಅಂತ. ಆ ಒಂದು ಬೇಜಾರಲ್ಲಿ ಇದ್ದೆ. ಅದು ಹೆಂಗೆ ಗೊತ್ತಾ, ಅದೇನು ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರೆ ಹಾಕಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಯಾವುದೋ ಸಿಟ್ಟು ಕೋಪ ತಗೊಂಡು, ಯಾವ ಪೀಡೆ ಪಿಚಾಚುಗಳು ಯಾವುದೋ ಸಿಟ್ಟು ಕೋಪ ತಗೊಂಡು ನಮ್ಮ ಕೂಕು ಮೇಲೆ ಹಾಕಿದ್ದತ್ತು. ಅವಳು ಅದಕ್ಕೆ ಸರಿಯಾಗಿ ಹೇಳಿದ ಮತ್ತು ಒಂದೊಂದು ಟೈಮ್ ಕೇಳೋದಿಲ್ಲ. ಅವಳು ವಾದ ಮಾಡೋದು ಕಲ್ತ್ಬಿಟ್ಟವಳೆ ಇತ್ತೀಚೆಗೆ. ಮುಂಚೆಲ್ಲ ವಾದ ಮಾಡ್ತಿಲ್ಲ. ನಿಜವಾಗ್ಲೂ ಹಿಂದಿನ ಬ್ಲಾಗ್, ತುಂಬ ಹಿಂದಿನ ಬ್ಲಾಗಲ್ಲಿ ನಾನು ಇಲ್ಲಿ 1.5 ವರ್ಷದ ಮೇಲೆ ಹತ್ತತ್ರ. ಈಗ ಮೇ 21 ಆಶಾ, ಮೇ 21 ಆಯಿತಾ? ಇನ್ನು ಮೇ 1. ಈ ಮೇ 21 ಈ ಮೇ ತಿಂಗಳೊಳಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಿಗೆ ಆ ಡೇಟ್ ಇದು ಯಾವುದಿದೆ ಗೊತ್ತಿಲ್ಲ ನನಗೆ. ಐ ಥಿಂಕ್ ಗೊತ್ತಿಲ್ಲ, 21 ಯಾವುದೋ ಒಂದಿದೆ. ಒಟ್ಟು 17, 20 ಗೊತ್ತಿಲ್ಲ ನನಗೆ. ಒಟ್ಟು ಮೇ ತಿಂಗಳಲ್ಲ ಅಥವಾ ಏಪ್ರಿಲ್ ತಿಂಗಳಲ್ಲಿ, ಈ ಒಂದು 2 ತಿಂಗಳಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು, ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಬಟ್ ಆದರೆ ಇಲ್ಲಿ ಕರೆಕ್ಟಾಗಿ 2 ವರ್ಷ ಆಗುತ್ತೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ. ಇಲ್ಲಿಂದ ಇಲ್ಲಿವರೆಗೂ ನಮ್ಮ 2 ವರ್ಷದ ಒಂದು ವ್ಲಾಗ್ ಒಳಗೆ ನಮ್ಮ ಕೂಕು ಬಗ್ಗೆ ಏನು ಹೇಳಿದ್ದೀನಿ ಅಂತಂದರೆ, ಇಂಥ ಮಕ್ಕಳು 100 ಜನ ಕೊಟ್ಟರು ಹಂಗಂತ ಇವಳು ನಮ್ಮಳು ಸಾಕಾಗ್ತಿಲ್ಲ ಅಂತ ನಾನು ಆ ಥರ ಎಲ್ಲ ಹೇಳ್ತಾ ಇಲ್ಲ. ಬಟ್ ಅದೇ ಮಕ್ಕಳು ಒಂದ್ಸಲ ಎಷ್ಟು ರೋಸ್ ಬಿಡ್ತವೆ, ಎಷ್ಟು ಯೋನಿಸ್ತಾವಲ್ಲ, ಒಂದ್ಸಲ ಆ ಬೇಜಾರು ನಂಗೆ ಸಿಟ್ಟು ಕೋಪ ಆಯ್ತಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಆ ಒಂದು ವ್ಲಾಗಲ್ಲಿ ಹೇಳ್ಕೊಂಡಿದ್ದೀನಿ, ನನ್ನ ಮಗಳನ್ನ ಸೈಲೆಂಟಾಗಿರೋಂಥ ಮಕ್ಕಳನ್ನ, ಸುಮ್ಮನಿರೋಂಥ ಮಕ್ಕಳನ್ನ, ಸಾಫ್ಟ್ ಆಗಿರೋಂಥ ಮಕ್ಕಳನ್ನ, ಎಳಿಮದ್ಕಿರೋಂಥ ಮಕ್ಕಳನ್ನ ನಿಜವಂತೂ 100 ಕೊಟ್ಟರು ಸಾಕ್ಬೋದು. ಕೆಲವೊಂದು ಮಕ್ಕಳು ಇರ್ತವೆ, ಒಂದು ಮಗುನೂ ಸಾಕಾಗೋದಿಲ್ಲ. ಅಷ್ಟು ತುಂಟುತನ, ಅಷ್ಟು ಹರಡೋದು, ಕೇಕ ಹೊಡೆಯೋದು, ತುಂಬ ಅರ್ಚೋದು ಕಿರ್ಚೋದು, ಹೆಂಗೆ ಆಡ್ತವೆ ಅಂದರೆ ನಮಗಂತೂ ಎತ್ತಿರೋಗಿಂತ ನೋಡೋರಿಗೂ ಕೂಡ ಅಷ್ಟು ಇರಿಟೇಟ್ ಆಗ್ತಾಯಿರುತ್ತೆ. ಆ ಥರ ಇರುತ್ತೆ ಕೆಲವೊಂದು ಸಂದರ್ಭ. ಕೆಲವೊಂದು ಇದು ಹಿಂಸೆ ಅನಿಸುತ್ತೆ, ಹೆಂಗೆ ಸಾಕ್ತಾರೆ, ಹೆಂಗೆ ಸುಧಾರಿಸ್ತಾರೋ ಅನಿಸುತ್ತೆ. ಅಷ್ಟು ತಿನ್ನೋದು ಅಂದರೆ ತಿನ್ನಬಾರ್ದು ಅಂತಲೇ ನಾನು ಹೇಳ್ತಾಯಿಲ್ಲ. ಏನು ಕೊಡ್ಸಿದ್ರು ಸಾಲದು, ಅದನ್ನು ಕೊಡ್ಸಿ ಇದನ್ನು ಕೊಡ್ಸಿ. ಓದ್ ಕಡೆಗೆಲ್ಲನೂ ಕೂಡ ಮಕ್ಳು ಹೆಂಗೆ ಕಾಟ ಕೊಡ್ತಾವಲ್ಲ, ಹಂಗೆ ನನ್ನ ಮಗಳು ಕಾಟ ಕೊಟ್ಟೇ ಇಲ್ಲ. ಎಷ್ಟೋ ಸಲ ಹೆಂಗೆ ಹೇಳ್ಕೊಂಡಿದ್ದೀನಿ, ಈಗಲೂ ಕೂಡ ಅದನ್ನು ಹೇಳ್ತಾ ಇದ್ದೀನಿ. ಬಟ್ ಅದು ಸರಿಯಾಗಿ ನಾನು ಏನು ಮಾಡಿದ್ದೀನಿ ಗೊತ್ತಾ, ಒಂದು 3-4 ತಿಂಗಳು 5-6 ತಿಂಗಳಿಂದ ಕೂಡಿಕೊಂಬಿಟ್ಟಿರ್ತೀನಿ. ಸುಮ್ಮನೆ ಸುಧಾರಿಸಿ ಎಷ್ಟು ಆಗೋಗುತ್ತೆ ಅಷ್ಟು ಸುಧಾರಿಸ್ಬಿಟ್ಟು ಒಂದಿನ ಏನೋ ಆಯಿತು ಅನ್ನಂಗೆ ನಾನು ಕೂಡ ರಾಂಗ್ ಆಗಿಬಿಟ್ಟೆ. ಹಂಗಾಗಿ ಸಾಕಷ್ಟು ಬೈದೆ, ಸಿಟ್ಟು ಕೋಪ ಬಂತು, ಚೆನ್ನಾಗಿ ಬೈದು, ಚೆನ್ನಾಗಿ ಅಂದು ಆಡಿ ಅದೇ ಅವಳು 12:30 ಮಲ್ಕೊಂಡವಳು. ನನ್ನ ಮಗಳು 3:30-4 ಗಂಟೆಗೆ ಎದ್ದಿದ್ದಾಳೆ. ಅಷ್ಟೊತ್ತು ಸುಮ್ಮ ಮಲ್ಕೊಂಬಿಟ್ಟಿದ್ಲು. ಅಮ್ಮ ಸಲ ಮಲ್ಕೊಂಡಿದ್ಲು. ಹಂಗಾಗಿ ಅದು ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಇವತ್ತು ಬೆಳಿಗ್ಗೆಯಿಂದನೂ ಕೂಡ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೋಗಿ ನೋಡ್ಕೊಂಬನ್ನಿ. ಬಟ್ ಜಗಳದ್ದೆಲ್ಲ ಆಗ್ತೀನೋ ಇಲ್ಲ ಗೊತ್ತಿಲ್ಲ. ಬಟ್ ಅದರಲ್ಲಿ ವೀಡಿಯೋ ರೆಕಾರ್ಡ್ ಆಗಿದೆ, ಸಣ್ಣ ಕ್ಲಿಪ್ಪಿಂಗ್ ಆಗಿದೆ. ಜಗಳನೆಲ್ಲ ಬೈದಿರೋದು. ಹೋಗಿ ನೋಡ್ಕೊಂಬನ್ನಿ. ಇನ್ನೊಂದು ಏನು ಸ್ಪೆಷಲಪ್ಪ ಅಂತಂದರೆ, ನಾನು ನಮ್ಮ ಮನೆಯಲ್ಲಿ ಏನು ಮಾಡಿದ್ದೆ ಅಂತಂದರೆ, ನಮ್ಮಮ್ಮನ ನೆನಪಾಗ್ಬಿಟ್ಟಿತ್ತು ನನಗೆ. ಅಂದರೆ ನನ್ನ ಮಗಳ ಹತ್ರ ಹೇಳ್ಕೊತಿದ್ದೆ ಬೆಳಿಗ್ಗೆ 6 ಗಂಟೆ ಬಾಗಿಲು ತೊಳೆ ಸುಮಾರು ಟೈಮಲ್ಲಿ. ನನಗೆ ನಮ್ಮಮ್ಮ ಹಿಂಗೆ ನಾನು ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮಮ್ಮ ನನಗೆ ಅಂತಂದರೆ ನಮಗೆ, ನಮ್ಮ ಮನೆಯಲ್ಲಿರೋ ಮಕ್ಕಳುಗಳು ಏನಿದಾರಲ್ಲ, ನಮ್ಮಮ್ಮನ ಹೊಟ್ಟೆ ಹುಟ್ಟ ನಾವುಗಳಿಗೆ, ನಮ್ಮಮ್ಮನ ಮಕ್ಕಳಿಗೆ, ನಮ್ಮಮ್ಮ ಆಗಿ ತಾಯಿಯಾಗಿ ಏನು ಅಡುಗೆ ಮಾಡ್ತಿದ್ರು ಅಂತ ಅಂದರೆ, ಶನಿವಾರ ಪೂಜೆ ಎಲ್ಲ ಮಾಡೋ ಒಂದು ಕಾರ್ಯಕ್ರಮ ಇರ್ತಿತ್ತು ನಮ್ಮ ಮನೇಲಿ. ಅಂದರೆ ದೇವ್ರ ಪೂಜೆ ವಾರ ಅದೆಲ್ಲ ಇರುವಾಗ ಅನ್ನ ಸಾಂಬಾರು ಏನೇನೋ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ನಮ್ಮ ತಿಂಡಿ ಮಾಡಿಬಿಡೋದು. ಬರೀ ಒಂದೇ ತಿಂಡಿ ಮಾಡ್ತಾಯಿತ್ತು. ಅದೇನಂದರೆ ಬರೀ ಚಿತ್ರಾನ್ನ ಮಾಡ್ತಾಯಿತ್ತು. ಅವತ್ತಿನ ದಿನ ಕಂಪಲ್ಸರಿ ಚಿತ್ರಾನ್ನ ಇರೋದು ನಮ್ಮ ಮನೇಲಿ. ಅದರಲ್ಲೂ ಹುಣಸೆ ಹುಳಿ ಯಾಕೆ ಮಾಡಿರೋರು ನಂಗೆ ಗೊತ್ತಿತ್ತು. ನನಗೆ ಸ್ಕೂಲಿಂದ ಬರುವಾಗಲೇ ನನಗೆ ಗೊತ್ತಾಗ್ಬಿಟ್ಟೋದು, ನಮ್ಮ ಮನೇಲಿ ಇವತ್ತು ಚಿತ್ರಾನ್ನ ಗ್ಯಾರಂಟಿ ಅಂತ. ಬಂದು ಉಂಡದ್ದು ಅದು ಈರುಳ್ಳಿ ಎಲ್ಲ ಹುಳಿ ಫುಲ್ಲು. ಕಡಲೆಬೇಳೆ ತಿಂದರೂ ಹುಳಿ, ಕಡಲೆ ಬೀಜ ತಿಂದರೂ ಹುಳಿ. ಏನೋ ಸಮಥಿಂಗ್ ಜಾಸ್ತಿ 100% ಜಾಸ್ತಿ ಅವರಿಗೆ ಹುಳಿ ಅಂಶ ಇರ್ತಿತ್ತು. ಅದು ನೆನಪಾಗಿ ನನ್ನ ಮಗಳಿಗೆ ಹೇಳ್ತಿದ್ದೆ. ಆ ಒಂದು ಹುಳಿ ಜಾಸ್ತಿ ಒಯ್ದು ಮಾಡ್ತಿದ್ದ ಚಿತ್ರಾನ್ನ ನಂಗೆ ನೆನಪಾಗ್ಬಿಟ್ಟಿದೆ. ನಮ್ಮಮ್ಮ ಯಾವಾಗಲೂ ಶನಿವಾರ ಅದೊಂದು ಬಿಟ್ಟರೆ ನೀವು ಬೇರೆ ಅಡುಗೆನೇ ಮಾಡ್ತಾಯಿರಲ್ಲ, ಯಾಕಂದರೆ ವಾರ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹಾಕಿಟ್ಬಿಟ್ಟು ಗೊಜ್ಜು ಮಾಡಿಬಿಡೋದು ಅಂತ. ಅದಕ್ಕೋಸ್ಕರ ನನಗೆ ಅದು ಆ ಒಂದು ದಿನ ನೆನಪಾಯಿತು ಅಂತ ಹೇಳ್ಬಿಟ್ಟು ನಾನು ಕೂಡ ಇವತ್ತು ಚಿತ್ರಾನ್ನ ಮಾಡಿದೆ. ಅದು ಕೂಡ ನಾನು ನಿಮ್ಮ ಜೊತೆ ಸಿಂಪಲಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ.
ಮಾಡಮ್ಮ. ಇಲ್ಲಿ ಮೇಲ್ಗಡೆ ನಾವು ಡ್ಯಾನ್ಸ್ ಮಾಡೋದಕ್ಕಿಂತ ಮುಂಚೆ ಅಂದರೆ ರೀಲ್ಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಆವಾಗ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ವಲ್ಲ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಏನು ಕತೆ ಹೇಳ್ತಿದ್ದೀನಲ್ವ, ಅಂದರೆ ಆಗದೇ ಇರೋ ಜನಗಳಿಗೆ ಇದು ಏನೋ ಒಂಥರ ಕತೆ ಅನಿಸ್ಬೋದು. ಬಟ್ ಆದರೆ ನಾನು ಒಂದು ಸ್ಟೋರಿನೂ ಕೂಡ ಇದರಲ್ಲಿ ಆ್ಯಡ್ ಆಗುತ್ತೆ, ನಾನು ಹೇಳಬೇಕಾಗುತ್ತೆ ಮುಂದೆ. ಇದು ಹೋಗ್ತಾ ಹೋಗ್ತಾ ನಿಮಗೆ ಅದು ಖಂಡಿತ ಗೊತ್ತಾಗುತ್ತಿಲ್ಲ, ಸ್ಕಿಪ್ ಮಾಡಬೇಡಿ, ನೋಡಿ. ಏನು ಮಾತಾಡೋದಿಲ್ಲ ಇಷ್ಟು. ಇವತ್ತು ನೋಡಿ ಫ್ರೆಂಡ್ಸ್, ಮಳೆ ಬರೋ ಥರ ಆಗಿದೆ. ಸ್ವಲ್ಪ ಮಳೆಯಲ್ಲಿ ಬಂದ್ಬಿಡುತ್ತೆ ಅಂತ ತುಂಬ ಭಯ ಆಗ್ತಾ ಇದೆ ನನಗೆ. ನಿಮಗೆ? ನಂಗೆ ಭಯ ಆಗಲ್ಲ, ಖುಷಿ ಆಗುತ್ತೆ. ಯಾಕಂದರೆ ಮಳೆ ಬಂದಮೇಲೆ ಆ ಮಣ್ಣಿನ ಸ್ಮೆಲ್ಲು ತುಂಬ ಇಷ್ಟ ನನಗೆ. ಯಾಕಮ್ಮ? ನಾ ಯಾವಾಗ ಹೇಳಿದೆ? ಲಾಸ್ಟ್ ಅವಾಗ ಹೇಳಿದೆ. ಹೋದ್ವಾರ ಅದೇ ವಿಷಯ ಹೇಳಿದೆ ನಾನು. ಚೆನ್ನಾಗಿದೆ ಸ್ಮೆಲ್ಲು. ಒಂಥರ ಮೋಡ ಮುಚ್ಕೊಂಡಿದ್ದ ಶೆಕೆ ಎಷ್ಟು ಅವಾಯ್ಡ್ ಆಯ್ತು ಫ್ರೆಂಡ್ಸ್. ನಾನಂತೂ ಮನೆಯೊಳಗೆ ಇರೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಹೊರಗಡೆ ಬಂದು ದಬ 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 ಕುಂಡಾಡ್ಬೇಡ, ಅದು ಅಷ್ಟು ಶೆಕೆ ಆಗುತ್ತೆ. ಅದೇ ಶೆಕೆ ಹಂಗಿದೆ ಶೆಕೆ. ಮೈಯೆಲ್ಲ ಫುಲ್ಲು ಒದ್ದೆ, ಮಲ್ಕೊಂಡ್ರೆ ಬೆಡ್ಡೆಲ್ಲ ಒದ್ದೆ. ಇದು ಲವ್ ಫೀಲಲ್ಲ, ಶೆಕೆ ಫೀಲು. ಲವ್ವಲ್ಲಿ ಎಲ್ಲೆಲ್ಲ ನೋಡು ನಿಂದೆ ಅಂತೇಳಿ ಒದ್ದೆ ಅಂತ ಒಂದು ಏನೋ ಒಂದು ಸಾಂಗ್ ಇದೆ. ಇದು ಬಾತ್ರೂಮಲ್ಲಿ ಬಿದ್ದೆ ಬಿದ್ದೆ ಬಾ ತಿರುವೆಲ್ ಮೈಯೆಲ್ಲ ಒದ್ದೆ ಅಂತ ಒಂದು ಹಾಡೈತೆ. ನಾನು ಹೇಳಿದ್ದು ಬಾತ್ರೂಮ್ ಒದ್ದು ಲವ್ ಒದ್ದೆ, ಇದು ಶೆಕೆ ಒದ್ದೆ ಅಂತ ಇವಳಿಗೆ ಹಾಡು ಕೇಳಿಲ್ಲ. ಹಾಗೆ ನಿನ್ನ ಮೊಬೈಲಾಗೆ ಆನ್ ಆಗಿದ್ರು ಗೊತ್ತಾಗಲ್ಲ, ಆಫ್ ಆಗಿದ್ರು ಗೊತ್ತಾಗಲ್ಲ. ನಾನು ಸುಮ್ಮನೆ ಹಿಡ್ಕೊಂಡು ಓಡಾಡ್ತಾ ಇರ್ತೀನಿ, ಕ್ಯಾಮ್ರಾ ಆನ್ ಆಗೈತೆ ಅನ್ನೋ ಥರ. ಆಮೇಲೆ ನೋಡಿದಾಗ ಇವಳು ಕ್ಯಾಮ್ರಾ ಆನ್ ಆಗೈತೆ ಇಲ್ಲ ಅಂತ ಪ್ರತಿ ಸಲ ಹೇಳ್ತಾಳೆ ಅಂತ ಒಂದ್ಸಲ ನೋಡ್ತೀನಿ, ಕಂಡ್ಬಿಟ್ಟು ಹೋಗೋದು ಎಲ್ಲೋ ಕಲರ್ ಇರುತ್ತೆ. ಆಮೇಲೆ ಇವತ್ತು ಬ್ಲ್ಯಾಕ್ ಆಗುತ್ತೆ ಇದು. ಹಾಗೆ ಗಾಳಿ ಬರೋದು ಸೇವ್ ಆಯಿತು. ನನಗೊಂದು ಕ್ವಶನ್ ಕೇಳಬೇಕು ಅಂತ ಅನ್ಕೊಳ್ಳಿ, ಕೇಳಿದ್ದು. ಅದು ನಾನು ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿದ್ದು ಐತೆ. ಯಾವುದಂತ ಹೇಳ್ತೀನಿ, ಕಮೆಂಟ್ ಮಾಡಿ ಗೈಸ್. ಯಾವುದಂತ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಆ ವಿಡಿಯೋ ಬರೋ ತುಂಬ ಲೇಟ್ ಆಗ್ಬೋದು ಆಯ್ತು. ಬಟ್ ಬಂದರೆ ಇದು ಬ್ಲಾಗ್ ಚಾನಲ್, ಇದು ಬ್ಲಾಗ್ ಅಪ್ಲೋಡ್ ಮಾಡೋದಷ್ಟೇ. ಇದು ಇನ್ಸ್ಟಾ ಅಕೌಂಟು, ಮೇನ್ ಅಕೌಂಟ್ ಇದೆ ರಾಣಿ ಕನ್ನಡ ಬ್ಲಾಗ್ಸ್ ಅಂತ. ಅದ್ರಾಗ ಅಪ್ಲೋಡ್ ಮಾಡುತ್ತೀವಿ. ಒಂದು ವರ್ಡ್ ಹೇಳ್ಬೇಕಮ್ಮ, ಅದು ನಾನು ಹೇಳ್ಬೇಕು ರಿಪೀಟ್ ಓಸ. ನಮ್ದೊಂದು ವೈತೆ ನಾನು ಕೇಳಿದ್ದು ಅದೇ ಸೇಮ್ ಟು ಸೇಮ್ ಅಮ್ಮ ಕೇಳಿದಾರಂತೆ. ಅದೇ ಥರದ್ದು ಒಂದು ಕ್ವಶನ್ ಕೇಳ್ತೀನಿ, ನನಗೆ ಗೊತ್ತಿರೋಂಥದ್ದು. ಕೇಳೋದಲ್ಲ, ವರ್ಡ್ ನಾನು ಹೇಳೋದು ನಾವು ಡೈಲಿ ಯೂಸ್ ಮಾಡ್ತೀವಿ, ಅದ್ರ ಬಗ್ಗೆ ಕೇಳ್ತೀನಿ. ಟಂಗ್ ಟ್ವಿಸ್ಟ್. ನೀನು ಹೇಳು, ನಾನು ಏನು ಕೇಳ್ಬೋದು ಅಂತ ಗೆಸ್ ಮಾಡು. ನೀ ಹೇಳಿದ್ದು ನಾ ಕೇಳಿದ್ದು. ನೋಡಿ ಹೆಂಗಿದೆ. ನಾವು ಒಟ್ಟು ದಿನನಿತ್ಯ ಪ್ರಪಂಚ ಎಲ್ಲ ಬಳಸುತ್ತೆ. ಹೌದಾ? ಅದ್ರ ಬಗ್ಗೆ ನಿನಗೆ ನಾಲೆಜ್ ಸಾರು ಮುದ್ದೆ ಗೊತ್ತಾಗಿರ್ಬೋದು. ಈಗ ನಿಜ ಹೇಳ. ಇಲ್ಲಪ್ಪ ಗೊತ್ತಿಲ್ಲ. ಗೊತ್ತಾಗತ್ತೆ, ಕಣ್ಣು ಬಿಡಿಸೋದ್ರೂ ಗೊತ್ತಾಗತ್ತೆ. ಇಲ್ಲ ನಂಗೆ ಗೊತ್ತಿಲ್ಲ. ಏನೋ ಕೇಳ್ತೇನೆ ನಾನು, ಅದು ಬಿಟ್ಟು ಬೇರೆ ಕೇಳ್ತೀನಿ. ಅಲ್ಲ ನಾವು ಒಟ್ಟೇನು ಗೊತ್ತಾ, ನಾವು ಓಸಲಿ ಕೇಳಿದ್ರೆ ಸೇಮ್ ಅದೇ ಥರ ಇರಬೇಕು. ಅದೇ ಥರನೇ. ನೀನು ಹೇಳೋಕ್ಕೆ ಬರಬಾರ್ದು. ಇಲ್ಲ ಅಂದರೆ ಅದು ಮನುಷ್ಯ ಒಂದು ಇದೇ ಇಲ್ದಿರೋದು ಅಂತ ಕೇಳ್ತೀನಿ ನನಗೆ. ಆಯಿತು, ಕಾದಿ ನೋಡಿ ಓಕೆನಾ. ರಾಣಿ ಕನ್ನಡ ಬ್ಲಾಗ್ ಒಂದು ಮೇನ್ ಅಕೌಂಟ್ ಇದ್ದಾರೆ, ಬಂದು ನೋಡಿ. ಪ್ರಾಣಿ ಕನ್ನಡ ಬ್ಲಾಗ್ಸ್, ಪ್ರಾಣಿ ಕನ್ನಡ ಬ್ಲಾಗ್ಸ್ ಅಂತ ಹೇಳ್ತಾರೆ. ದೇವರ ಜನ ಕೆಟ್ಟು ಕಮೆಂಟ್ ಹಾಕೋ ಜನಗಳಿದ್ದಾರೆ. ನಾನೇನೋ ನಮ್ಮ ಫ್ರೆಂಡ್ಸ್ ನಾನು ಹೆಂಗಾಗಿದ್ದೀನಿ ನೋಡಿ, ಎಷ್ಟು ಹೆಂಗಾಗಿದ್ದೀನಿ, ನನಗೆ ನೀನು ಅಜ್ಜಿ ಪಜ್ಜಿ ಅಂತೆಲ್ಲ ಹೇಳ್ತಾರೆ ಅಂತ ನಾನು ಅಂದರೆ ಅದಕ್ಕೆ ಬಂದ್ಬಿಟ್ಟು ಅವಾಗ ಮಿದಿಕೆ ಅಂತ ಹೊಟ್ಟೆ ಕಿತ್ತು ಪಡ್ಕೊಂಡು ಹೇಳಿದರೆ, ನಾನು ಇರೋ ಥರ ರೂಪ ನಿಮಗಿದೆಯಾ, ನೀವಿರೋ ಥರ ರೂಪ ನನಗಿದೆಯಾ, ಅಥವಾ ಎಲ್ಲ ಒಂದೇ ಥರ ಇರಲ್ಲ ಫ್ರೆಂಡ್ಸ್. ಪ್ರಪಂಚದಲ್ಲಿ ಎಷ್ಟು ಪ್ರತಿಯೊಂದು ಒಂದು ವಸ್ತು ಇದೆಯಲ್ಲ, ಆ ವಸ್ತು ಒಂದೇ ಥರ ಯಾವುದೂ ಇಲ್ಲ. ಐ ಥಿಂಕ್ ಏನೇ ನಿಮಗೆ ಹೋಲಿಕೆ ಕೊಟ್ಟರು, ಒಂದು ತೆಂಗಿನ ಮರ ಆದರೂ ಕೂಡ ಅದರದ್ದೇ ಒಂದು ಶೇಪ್ ಬೇರೆ 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 ಥರ ಇರುತ್ತೆ. ಅದು ಒಂದು ಕಡೆ ಗರಿ ಬಾಡೋಗಿರುತ್ತೆ, ಇನ್ನೊಂದು ಕಡೆ ತುಂಬ ಚೆನ್ನಾಗಿ ಚಿಗುರಿರುತ್ತೆ, ಒಂದು ಕಡೆ ಬೇರೆ ಮರದ್ದು. ಅದೇ ಥರ ಬೇರೆ ಮರಗಳು ಎಲ್ಲೆಲ್ಲೂ ಹೆಂಗಿರ್ತವೆ. ಇವಳೊಬ್ಬಳು ಅಂತ ಚಿಂತಾಳೆ. ನಾವು ವಾರ್ತೆ ಮಾಡ್ತಾಯಿದ್ದೀನ, ಹಿಂಚೆ ವಾರ್ತೆ ಓದುವಾಗ ಆ್ಯಕ್ಷನ್ ಮಾಡಿ ಹೇಳೋರು ಒಬ್ರು ಇರೋರು. ಅವ್ರು ಕೂತ್ಕೊಂಡು ಸುಮ್ಮನೆ ವಾರ್ತೆ ಹೇಳೋರು, ಇವರು ಅದನ್ನೇ ಆ್ಯಕ್ಷನ್ ಮಾಡೋದು. ನಾನು ಎಷ್ಟೆಲ್ಲ ಓದು ಸುಮ್ಮನೆ ಇರೋ, ನಾನು ಹೇಳೋದೇ ಇಲ್ಲ. ಅದಕ್ಕೆ ಬಂದ್ಬಿಟ್ಟು ಒಂದು ಹಾಕು ಸೆಟ್ ಮಾಡು, ಏನೋ ಕಂಬಿಟ್ಟೆ ನಾನು. ಅದಕ್ಕೆ ಬಂದ್ಬಿಟ್ಟು ಅದೇ ಥರ ಹಂಗೆ ಹೆಂಗೆ ಅಂತ ಕಮೆಂಟ್ ಹಾಕಿದರೆ ಅದಕ್ಕೆ ಏನು ಮಾತಾಡೋದಲ್ಲಪ್ಪ ಜನಗಳ್ತಾಗೆ. ನಾನು ಏನು ಹೇಳೋದಿಲ್ಲ ನಿಮಗೆ. ಫ್ರೆಂಡ್ಸ್, ಇವಾಗ ಏನು ಮಾಡಿದೆ ಗೊತ್ತಾ ನೋಡಿ, ಇಲ್ಲಿ ಇದೆಯಲ್ಲ ಈ ಒಂದು ಅಣ್ಗಾಯಿ ಇದೆಯಲ್ಲ, ಅಣ್ಗಾಯಿ ಮತ್ತು ಅಣ್ಗಾಯಿ ಹಸ್ರುಗಾಯಿ, ಹಾಗೆ ಈರುಳ್ಳಿ, ಕೊತ್ತಂಬರಿ ಖಾಲಿ ಆಗಿತ್ತು, ತೊಗೊಂಬರ್ಬೇಕು. ನೋಡಿ, ಹುಣಸೆ ಹುಳಿ ಚಿತ್ರಾನ್ನ ಮಾಡೋಣ ಅಂಥೇಳಿ ನಮ್ಮಮ್ಮ ನನಗೆ ಹೇಳ್ದಲ್ವಾ, ನಮ್ಮಮ್ಮ ನನಗೆ ಹುಣಸೆ ಹಣ್ಣಿನ ಚಿತ್ರಾನ್ನ ನನಗೆ ಎಲ್ಲ ಸ್ಪೆಷಲಾಗಿ ನಮಗೆ ಮಾಡ್ತಾಯಿದ್ರು ಅಂತೇಳಿ ಸಣ್ಣಳಿದ್ದಾಗ
ನಾವು ಸ್ಕೂಲ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಹುಣಸೆ ಹುಳಿ ಚಿತ್ರಾನ್ನ ಮಾಡಿರ್ತಾಯಿದ್ರು ಅಂತೇಳಿ ಅದ್ರದ್ದು ನೆನಪಾಯ್ತು ಅಂತ ಇವಾಗ ಮಾಡ್ತಾಯಿದ್ದೀನಿ. ನೋಡಿ ಡ್ರೈ ಫ್ರೂಟ್ಸ್ನ ನಾನು ಹಾಕಿದ್ದೀನಿ. ಮತ್ತು ಒಂದು ಬನಾನಾ ಮಿಲ್ಕ್ ಶೇಕ್ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಇದರಲ್ಲಿ ನೋಡಿ ಸಾರು ಕುದೀತಾ ಇದೆ ಚೆನ್ನಾಗಿ. ಇದು ಬಂದು ಮೊಳಕೆ ಹುಳಿ ಕಾಳು ಸಾಂಬಾರು ರಾತ್ರಿನೇ ಮಾಡಿಟ್ಬಿಟ್ಟಿದೆ. ಇಲ್ಲಿ ಅನ್ನ ಆಗಿದೆ. ಇವಾಗ ಹುಣಸೆ ಹುಳಿ ಚಿತ್ರಾನ್ನ ನಾನು ಮಾಡಬೇಕು. ಹುಣಸೆ ಹುಳಿ ಚೆನ್ನಾಗಿ ಚೂಸ್ಬಿಟ್ಟು ಈ ಹುಣಸೆ ಹಣ್ಣು ಇದೆಯಲ್ವಾ, ಈ ಹುಣಸೆ ಹಣ್ಣು ಇದೆಯಲ್ಲ ಇದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಅದನ್ನು ರಸ ತೆಗೆದುಬಿಟ್ಟು ಅದರಿಂದ ನಾವು ಹುಣಸೆ ಹುಳಿ ಚಿತ್ರಾನ್ನ ಮಾಡೋಣ. ಅದಕ್ಕೆ ಜಾಸ್ತಿ ಕಡಲೆ ಬೀಜ ಹಾಕಬೇಕು. ಚೆನ್ನಾಗಿರುತ್ತೆ. ಇವು ಜೀರಿಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಆಶಾ ಜೀರಿಗೆ ಬೇಡ ನನಗೆ ಹಂಗೆ ಹಿಂಗೆ ಅಂತಂತಾಳೆ. ಜೀರಿಗೆ ಸಖತ್ತು ಟೇಸ್ಟ್ ಇರುತ್ತೆ. ಇವಾಗ ನೋಡಿ ಮತ್ತೆ ತಿರ್ಗಿ ಮಧ್ಯಾಹ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಬಂದು ಕಡಲೆ ಬೀಜ ನೆನ್ನೆ ಮುದ್ದೆಗೆ ಏನಕ್ಕೋ ನೆನೆಸ್ಕೊಂಡು ಪುಟ ಹುರಿದಿದ್ದೆ ಅದದು. ಇವಾಗ ಬಂದು ಫ್ರೆಂಡ್ಸ್ ಇವಾಗ ಇದು ಸಿಂಕಿಗೆ ಒಂದು 25 ರೂಪಾಯಿದು ತಂದು ಅದು ಸಿಂಕ್ ಕಟ್ಕೊಳತ್ತಲ್ಲ ಅದನ್ನು ಪೌಡ್ರು ಸಿಂಕ್ ಪೌಡ್ರು ಏನೋ ಹೇಳ್ತಾರೆ ಗೊತ್ತಿಲ್ಲ. ನಾನು ಇದು 2ನೇ ಟೈಮ್ ಹಾಕ್ತಾ ಇರೋದು. ಅದನ್ನು ಹಾಕಿದರೆ ಸರಿಯಾಗ್ಬಿಡುತ್ತೆ. ತೊಗೊಂಬರ್ಬೇಕು. ಅದೆಲ್ಲ ನೀರೆಲ್ಲ ವಾಪಸ್ ಬಂದುಬಿಟ್ಟಿತ್ತು. ಆಶೆಲ್ಲ ಗುಡಿಸಿ ನೀಟಾಗಿ ಒರೆಸಿದಾಳೆ. ನೋಡಿ ಪೂಜೆ ಆಯಿತು. ಇವಾಗ ದೇವ್ರ ಪ್ರಸಾದ ತಿಂದುಬಿಟ್ಟು ಒಬ್ಬರು ಹಾಕಿ ಎದ್ದೇಳ ಹೋಗು. ಡ್ರೆಸ್ ಆಗಿಲ್ಲ, ಮೇಕಪ್ ಆಗಿಲ್ಲ. ಇವತ್ತು ಇದನ್ನು ಈ ಒಂದು ಟಾಪ್ ಹಾಕೊಂಡಿದ್ದೆ. ಯಾಕೆ ಹಾಕೊಂಡಿದ್ದೀನಿ ಗೊತ್ತಾ? ಈ ಟಾಪ್ಸ್ಮೇ ಇದು ಹಂಗೆ ಇದಾಗ್ಬಿಡ್ತವೆ ಅಂತಂದರೆ ಹಂಗೆ ಒಂಥರ ಮಾರ್ಕ್ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ಟೆಗಳು ಮಡ್ಚಿ ಹಂಗೆ ಇಡ್ಬಾರ್ದಲ್ವ, ಹಾಗೆ ಹಾಕೋಬೇಕು. ಎಲ್ಲೂ ಹೋಗಿಲ್ಲ. ಅದು ಕೂಡ ಮನೇಲಿ ಇದನ್ನು ಮನೇಲಿ ಹಾಕ್ಕೊಂಡು ಹಾಳು ಮಾಡೋಣ ಅಂತ. ಅಂದರೆ ಮನೇಲಿ ಹಾಕ್ಕೊಂಡಿದ್ದೀನಲ್ಲ ಅದು ಬಿಡೋಣ ಬಟ್ಟೆನ ಸಾಕು. ಹೊರಗಡೆ ಹಾಕ್ಕೊಂಡು ಹೋಗೋದಕ್ಕೆ ಸತ್ತಗೊಂಡ್ರೆ ಆಯಿತು ಅಂತ. ಬನ್ನಿ ಫ್ರೆಂಡ್ಸ್ ಇವಾಗ ಚಿತ್ರಾನ್ನ ಒಗ್ಗರಣೆ ಹಾಕ್ತೀನಿ. ಹೆಂಗೆ ಮಾಡ್ತೀನಿ ನಾನು ಹುಣಸೆ ಹುಳಿ ಚಿತ್ರಾನ್ನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನು ಮಾಡ್ತಿದ್ಯಾ? ಈಗ ನೀನು ಪ್ರಸಾದ ಕೊಡ್ತೀನಿ ತಿಂತ್ಯಾ? ಪ್ರಸಾದ ಕೊಡ್ತೀನಿ ಬನ್ನಿ. ಇದು ಏನು ಗೊತ್ತಾ, ಏನೇನು ಹಾಕಿ ಮಾಡಿದ್ದೀನಿ ಅಂತ ಗೆಸ್ ಮಾಡಿ ನೋಡುವ. ಈ ಥರ ಪಾಯಸ ಈ ಕಲರ್ ಇರಲಿಕ್ಕೆ ಏನು ಹಾಕಿ ಮಾಡಿದ್ದೀನಿ ಗೊತ್ತಾ? ಏನೂ ಇಲ್ಲ, ಅವಲಕ್ಕಿನ ನೆನಾಕಿ ಮಾಡಿದ್ದು. ಅವಲಕ್ಕಿ ಮೇಲೆ ಶಾವಿಗೆನೂ ಕೂಡ ಹಾಕ್ತಿದ್ದೀನಿ. ತಗೊಳ್ಳಿ. ನೋಡಿ ಎಣ್ಣೆ ಕ್ವಾಂಟಿಟಿನ ಜಾಸ್ತಿ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಇದೆ ಅಂತ, ಜಾಸ್ತಿ ಏನಿಲ್ಲ. ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ. ನೀವು ಬೇಕಾದ್ರೆ ಜೀರಿಗೆನೂ ಹಾಕೋಬೋದು. ನಾನು ಒಂದೆರಡು ಜೀರಿಗೆನೂ ಕೂಡ ಹಾಕಿದ್ದೀನಿ. ಹಾಗೆ ಇಲ್ಲಿ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಹಸಿರುಗಾಯಿ ಈರುಳ್ಳಿನ ತೋರಿಸು. ಹಸಿರುಗಾಯಿ ಈರುಳ್ಳಿನ ನೋಡಿ, ಹಸಿರುಗಾಯಿ ಈರುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಹುಣಸೆ ಹುಳಿ ಹಾಕಬೇಕು. ಹುಣಸೆ ಹುಳಿ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಡುವ. ಸ್ವಲ್ಪ ಅರಿಶಿನ ಪುಡಿ. ಇವಾಗ ಇದೇನಾಯ್ತಲ್ಲ ಹುಣಸೆ ಹುಳಿ ಚೆನ್ನಾಗಿ ಕ್ಯೂಚ್ಕೋಬೇಕಿದ್ದನ್ನು ಈ ಥರ ಕ್ಯೂಚ್ಕೊಂಡು ಎಷ್ಟು ಹುಣಸೆ ಹುಳಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಇದು ಹುಣಸೆ ಹುಳಿ ಚಿತ್ರಾನ್ನ ಅಂತ ತುಂಬ ದಿನ ಆಗಿತ್ತು. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಅದು ಕುದಿಬೇಕು. ಸಪ್ರೇಟ್ ಆಗಬೇಕು, ಎಣ್ಣೆ ಸಪ್ರೇಟ್ ಆಗಬೇಕು, ಗೊಜ್ಜು ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ತಿರುಗಿಸ್ಬೇಕು. ಇವಾಗ ಈ ರೀತಿ ಆಯಿತು ನೋಡಿ. ಈ ಥರ ಎಣ್ಣೆ ಸಪ್ರೇಟು, ಗೊಜ್ಜು ಸಪ್ರೇಟ್ ಆಗಿದೆ ನೋಡಿ. ಈ ಥರ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಅದೊಂದೇ ತಲೆನೋವು. ಭಾಳ ಹೊತ್ತು ಇದನ್ನು ಬೇಯಿಸ್ಬೇಕಲ್ಲ, ಅದಕ್ಕೋಸ್ಕರ ಬೇಜಾರಾಗುತ್ತೆ. ಸ್ಟವ್ ಆಫ್ ಮಾಡಿದೆ ಇವಾಗ ನೋಡಿ. ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ. ಈ ಥರ ಆಗಿದೆ. ಇವಾಗ ಬಿಸಿ ಅನ್ನ ಇರುತ್ತಲ್ವ, ಅನ್ನ ಮತ್ತು ಈ ಒಂದು ಗೊಜ್ಜುನ ಕಲಿಸ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಇದಕ್ಕೆ ಉಪ್ಪಿನಕಾಯಿ ಬೇಕಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಮೋಸ್ಟ್ಲಿ ಈ ಒಂದು ಡ್ರೈ ಫ್ರೂಟ್ಸಿಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ. ಬಾಳೆಹಣ್ಣು ತೊಗೊಂಬರ್ಬೇಕು, ತೊಗೊಂಬಂದು ಮಿಕ್ಸಿಗೆ ಹಾಕಿ ಮಿಲ್ಕ್ ಶೇಕ್ ಮಾಡ್ತೀನಿ. ಹಾಲು ಹಾಕಿ ಬಾಳೆಹಣ್ಣು ತೊಗೊಂಬರ್ಬೇಕು, ತಂದಮೇಲೆ ಮಾಡೋದು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ ಅದನ್ನು, ಯಾಕೆಂದರೆ ತೋರಿಸಿದ್ದೀನಿ ಹಿಂದಿನ ಉಳ್ಳಾಗಲ್ಲಿ. ಅದಕ್ಕೋಸ್ಕರ ಗಂಟ್ಲು ಹೋಗ್ಬಿಟ್ಟಿದೆ. ಯಾಕೆಂದರೆ ನಮ್ಮ ಆಶಾ ಅನ್ನೋಳಿದಾಳಲ್ಲ, ಅವಳು ಇವತ್ತು ಮುಗ್ಗ ಬೈಸ್ಕೊಂಡಿದ್ದಾಳೆ ನನ್ನ ಹತ್ರ. ಬೈಸ್ಕೊಳ್ಳಿ ಅವ್ಳಿಗೆ. ಹಂಗೆ 6 ತಿಂಗಳು ವರ್ಷಕ್ಕೊಳಗೆ ಉಗುಳ್ತಾ ಇರ್ಬೇಕು ನಾವು. ಅವಾಗ ಸರಿ ಆಗ್ತದೆ. ಊಟಕ್ಕೆ ಕರೀನ ಬನ್ನಿ. ಬಾರಿ ಊಟ ಮಾಡು. ಹಾಂ
ಬೈಗುಳ ಎಫೆಕ್ಟ್. ಮತ್ತೆ ಅಯ್ಯೋ ಒಂದು ಕೈಗೆ ಹಾಕಿರೋ ನಮಗೆ ಎತ್ತಿರೋದು ತಪ್ಪು ನಂಗೆ ಆಗ್ಬಿಡುತ್ತೆ. ಹಂಗೆ ಆಡ್ತವೆ ಹಂಗೇನು ಒಂದು ಅಳ್ತೀವಿ. ಏನು ಮಕ್ಕಳು ಅಂತ ಮುದ್ದಾಗಿ ಸಾಕ್ತೀವಿ, ನಾವು ಸಾಕ್ತೇನೆ ಯಾರು? ನಾವೆಲ್ಲ ನೋಡಿ ಅನುಭವಿಸಿದ್ದೀವಲ್ಲ, ಮದುವೆ ಆಗಿ ಗಂಡದಾಗ ಸುರ್ಕೊಂಬದು ಅಷ್ಟಾಗೇ ಇರುತ್ತೆ. ಇನ್ನೂ ಮದುವೆದಾಗ ಇವೇನೇನು ಅನುಭವಿಸ್ತಾವ ಗೊತ್ತಿಲ್ಲ. ಅದಕ್ಕೆ ನಾವು ಮಕ್ಳಿಗೆ ನೋಡ್ಕೊಳ್ಬಾರ್ದು, ಸುಖವಾಗಿ ಸಾಕ್ತೀವಿ, ಅದಕ್ಕೆ ಬೆಲೆನೇ ಇರೋದಿಲ್ಲ ನಮಗೆ. ಮತ್ತು ತಿರುಗಿ ಉಳಿದ್ರಿಂದ ನಮಗೆ ಟಾರ್ಚರ್ ಜಾಸ್ತಿ ಆಗ್ಬಿಟ್ರೆ ಯಾವ್ಯಾವ ಟಾರ್ಚರ್ ಆ ಥರ ಆದರೆ ನೋಡ್ರಿ ಇಲ್ಲದಾಳೆ ಮಕ್ಕ ನೋಡ್ರಿ ಅವಳು. ಕಟ್ ಮಾಡ್ತೀನಿ, ಎಡಿಟ್ ಮಾಡ್ಬೇಕಾದ್ರೆ ಒಂದ್ಸಲ ನೋಡ್ತಾಳೆ. ನಾನು ಎಡಿಟ್ ಮಾಡೋದು ಅವ್ನು ತೆಗಿತೀನಿ. ಅದಕ್ಕೆ ಅವಳು ತೆಗೆದ್ರೆ ಆಯ್ತು ಹೇಳು, ತೋರಿಸ್ಕ ಆರಾಮಾಗಿ ತೋರಿಸ್ಕ ಗೊತ್ತೆಲ್ಲ ಕಟ್ ಮಾಡೋದು. ಎಡಿಟ್ ಮಾಡ್ಬೇಕು, ನೀ ಎಡಿಟ್ ಮಾಡಿರೋ ಎಲ್ಲ ಕಟ್ ಮಾಡಾಕ್ತೀನಿ ಅಂತ ಧೈರ್ಯ ಭೂಷಣಂ ಆಗ್ಬಿಟ್ಟಿದ್ದಾಳೆ ಈಗ. ಧೈರ್ಯ ಭೂಷಣ ಆಗಿ ಕಣ್ಣಲ್ಲಿ ಗಂಗಾಜಲ ಮತ್ತು ಈ ಕಡೆ ಭದ್ರಾ, ಈ ಕಡೆ ಕಾವೇರಿ ಎಲ್ಲ ಹರ್ಕೊಂಡು ಬರ್ತಾ ಇದ್ದಾರೆ. ಇಷ್ಟು ದಿನ ಕಿಲಿ ಅಂತ ನಗವಲ್ಲ ಇವಾಗ ಅಷ್ಟೇ. ಓಂ ಕಾಳಿಕಾಂಬೆ, ಓಂ ಭೂದೇವಿ, ಮಹಾದೇವಿ ಅಂತೆಲ್ಲ ಹಾಕ್ಸ್ಕೊಂಡ್ರಳೆ. ಏನ ನಾಮಾವಳಿ. ಬನ್ನಿ ಚಿತ್ರಾನ್ನ ಕಳಿಸಿ ಊಟ ಮಾಡೋಣ. ಇದೆ ತಿಂಬ ಉಣ್ಣಕ್ಕೆ ಸಾಯೋದು. ಬರೀ ತಿಂಬ ಉಣ್ಣ ವಿಷಯಕ್ಕೆ ಬಂದಿರೋದು ಜಗಳ. ಹೊತ್ತು ಇಷ್ಟು ಪಾಯಸ ಕೊಟ್ಟಿದ್ದೀರಿ, ಅಷ್ಟು ಕೊಟ್ಟಿದೆ ನನಗೆ ನಂಗೆ ಬೇಡ ಅಂತ. ಅದಕ್ಕೆ ಸರ್ರಾಗಿ ಎರಡು ಬಿಡೋಕೆ ಹೋಗಿದ್ದೆ, ಅದು ಈ ಮಟ್ಟಕ್ಕೆ ಆಗೈತೆ ಅಷ್ಟೆ. ಅದಕ್ಕೆ ಈ ಗೋಲ್ಡ್ ಬಂದ್ಬಿಟ್ಟೈತೆ. ಇದು ಬಟ್ಲ ತೂತಾಗೈತೆ ನೋಡಿ, ನೀರು ಹೆಂಗೆ ಇಳ್ಕೊಂಡು ಹೋಗ್ತೈತೆ. ಅದಕ್ಕೆ ಪಾಯಸ ಮಾಡಿದ್ದೆ. ಈ ಬಟ್ಲದಲ್ಲಿ ಹುಳಿ ಕೊಟ್ಟೆ. ಈ ಬಟ್ಲದಲ್ಲಿ ನಿಮಗೆ ತೋರ್ಸೋಕ್ಕೈತೆ ನೀರು ಹಾಕಿಟ್ಟಿದ್ದೀನಿ ನೋಡಿ ಹೆಂಗೆ ಸೋರ್ತೈತೆ ಅಂತ. ಅದಕ್ಕೆ ಅವಳು ತಿನ್ಬೇಕಾರೆ ಪಾಪ ಏನಾಗುತ್ತೆ ಅಂತಂದರೆ ಎಲ್ಲ ಬಟ್ಟೆ ಸ್ನಾನ ಮಾಡ್ಕೊಂಬಂದಳು. ಇವಾಗಿನ ಶುಕ್ರವಾರ ಅಂತ ಇರ್ತಾರೆ, ಸ್ನಾನ ಎಲ್ಲ ಮಾಡಿದ್ದಾಳೆ ನೀಟಾಗಿ, ದೇವ್ರ ಪೂಜೆ ಎಲ್ಲ ಮಾಡಿದ್ದಾಳೆ. ಅದೆಲ್ಲ ಗಲೀಜು ಆಗಬಾರ್ದಲ್ಲ ಸ್ವೀಟಿಂದು ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ. ಈ ಬಟ್ಲದಲ್ಲಿ ಕೊಟ್ಟೆ. ಇನ್ನೊಂದು ಬಟ್ಲು ಏನಿದು ಡ್ರೈ ಫ್ರೂಟ್ಸ್ ತೋರಿಸಿದ್ದಲ್ಲ ನಿಮಗೆ, ಆ ಡ್ರೈ ಫ್ರೂಟ್ಸ್ನ ನಾನು ಹಾಕಿದ್ದೀನಿ. ಇನ್ನೊಂದು ದೇವ್ರ ಬೌಲಲ್ಲಿ ಪಾಯಸ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅದ್ರಾಗೆ ಆಯಿತು. ಅದಕ್ಕೆ ಇಷ್ಟಕ್ಕೊಂದು ಹಾಕ್ಕೊಟ್ಟಿದ್ಯಲ್ಲ, ಬೇಡ ಇಷ್ಟೊಂದು ಪಾಯಸ ಇಷ್ಟೇ ಹಾಕ್ಕೊಟ್ಟಿದ್ದು, ಇಷ್ಟೇ ಏನಿದು ತುಂಬಾ ಇರಲಿಲ್ಲ. ನಾನು ಈ ಬಟ್ಲದಾಗ ಯಾಕೆ ಕೊಟ್ಟೆ ಅಂದರೆ, ಈ ಬಟ್ಲದಲ್ಲಿ ಅದು ಸೋರುತ್ತೆ ಅಂತ ಈ ಬಟ್ಲು ಮಕ್ಕಳಿಗೆ ಅವು ನೋಡ್ಕೊಂಡು ಗೊತ್ತಾಗಲ್ಲ, ಬರೀ ಬೈಸ್ಕೊಳ್ತಪ್ಪೆ ಮಾಡ್ತಾ ಇರ್ತವೆ ಅಂತ ಹೇಳ್ಬಿಟ್ಟು ನಾನು ಅದ್ರಲ್ಲಿ ಕೊಟ್ಟೆ ಅಷ್ಟೇ. ಅಷ್ಟಕ್ಕೆ ಯಪ್ಪ ಭಗವಂತ ಬೇಡ ಏನಾಗೆ ಬಿಜ ಅಂತವಳೆ ಇಟ್ಕೊಂಡು ತಿನ್ಬೇಕಾ ಅಂತಾರ. ಅದು ಏನು ತಳ ಗೊತ್ತಾಗಲ್ಲ, ಗುಡ ಗೊತ್ತಾಗಲ್ಲ. ಯಾರೋ ತಾಯಿಯರು ಯಪ್ಪ ಹೇಳಕ್ಕೆ ಬರಲ್ಲ ಫ್ರೆಂಡ್ಸ್. ಹಂಗಂತೂ ಸಾಕಾಗೋಗೈತೆ. ಅಷ್ಟಕ್ಕೆ ಬೈಸ್ಕೊಂಡದವಳು ಅಷ್ಟೇ ಅಂದರೆ ನಾನು ಅಷ್ಟಕ್ಕೆ ನಾನೇನು ಮಾಡಿರಲ್ಲ. ಇವಳು ಸಾಕಷ್ಟು ಅಯ್ಯೋನ್ಸಿರ್ತಾಳೆ, ಏನು ಸುಮ್ಮನೆ ಅಯ್ಯೋನ್ಸಲ್ಲ. ಇಷ್ಟು ದಿನದಿಂದನೂ ಅದೇ ಉಣ್ಣೋದು ತಿನ್ನೋದ್ರಲ್ಲಿ ಭಾಳ ಗೋಳು. ನೋಡಿ ತೋರಿಸು ನನ್ನ ರೆಗ್ಯುಲರ್ ವ್ಲಾಗಲ್ಲಿ ನೋಡಿದ್ದೀರಾ. ತಿನ್ನೋ ವಿಷಯದಲ್ಲಿ ಯುದ್ಧ ಮಾಡ್ದಂಗೆ ಆಗುತ್ತೆ ನಮ್ಮ ಮನೆಯಲ್ಲಿ ಅಂತ ನಾನು ನಿಮ್ಗೆ ಹೇಳ್ಕೊಂಡಿದ್ದೆ ಹಳೆ ವ್ಲಾಗಲ್ಲಿ. ಆಗ ಅದೇ ವಿಷಯ, ತಿನ್ನೋದು ತಿನ್ನಲ್ಲ. ಮತ್ತು ನಮ್ಮನೆ ಬರೀ ತೋರಿಸ್ತೀನಿ ನಿಮಗೆ, ಸಾಕ್ಷಿ ತಮ್ಮ ತೋರಿಸಿ. ನಾನು ಕೆಟ್ಟಳಲ್ವಾ? ಆಯಿತು, ನಾನು ಕೆಟ್ಟಳು. ನಾನು ತೋರಿಸ್ತಿರೋ ಅಲ್ಲ, ವ್ಯೂವರ್ಸಿಗೆ ಗೊತ್ತಾಗಲ್ಲ. ಇವತ್ತು ನನಗೆ ವ್ಲಾಗ್ ಮಾಡೋಕ್ಕೆ ಮೂಡೇ ಇಲ್ಲ ನೋಡಿ. ಇದು ಅವ ಕೊಡೋ ಲಾಸ್ಟ್ ಬಂದಿದ್ದು. ಇವಳು ತಿನ್ನಲಿಲ್ಲ, ನಾನು ತಿನ್ನಲಿಲ್ಲ, ಇವಳು ತಿನ್ನಲ್ಲ. ನಾನು ಏನೇ ಕೊಯ್ದು ಕಟ್ ಮಾಡಿ ಇವಳು ತಿಂಬಲ್ಲ, ಆಮೇಲೆ ಕೀಬೇಕು ಅಂತೇಳಿ. ಆಗ ಈಗ ಒಂದು ಅವ ಕೊಡೋ ಕೆಟ್ಟೋಗೈತೆ. ಇದು 60 ರೂಪಾಯಿ ಅವ ಕೊಡೋ ಒಂದಾ, ಬಿಸಾಕಕ್ಕೂ ಮನಸ್ಸಿಲ್ಲ. ಮನೆ ಡ್ರೈ ಫ್ರೂಟ್ಸಿಂದ ಏನೋ ಮಾಡಿದೆ, ಅದೇ ನೀವು ರೆಸಿಪಿ ಮಾಡಿದೆ, ಬ್ರೆಡ್ ಒಳಗೆ ಬ್ರೆಡ್ ಹೆಂಗೆ ಕರ್ಸೋ ಅದು ಒಂದು ಚೂರು ಮುಟ್ಲಿಲ್ಲ. ಎರಡಾ ಮತ್ತು ನೋಡಿ ಅನ್ನ ನೋಡಿ ಎಷ್ಟು ಮಿಕ್ಕೈತೆ. ನೋಡಿ ಇಷ್ಟು ಅನ್ನ ಮಿಕ್ಕೈತೆ. ಇದೆಲ್ಲ ವೇಸ್ಟು. ಸೋನಾ ಮಸೂರಿ ಅಕ್ಕಿ ತರೋದು, ಮತ್ತು ತಿರ್ಗಾ ನಮ್ಮ ಮಗಳು ಹುಡುಗರಿಗೆ ಅನ್ನ ಆಗಬೇಕು. ಎಷ್ಟು ಥರದ್ದು ಅಂದರೆ ಇಲ್ಲೆಲ್ಲ ಆಳಗಳ ಬೇಜಾನ್ ತಿಂಡಿ ಇದ್ದಾವೆ, ಬಿಸ್ಕೆಟ್ ಇದಾವೆ. ಅದೆಲ್ಲ ಇದು ತೆಗೆದು ಇಷ್ಟು ಸಿಗುತ್ತೆ ಕಸ. ಅವೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಓಂ ಶಾಂತಿ ಅಂತ ನಾನು ಕೂಡ ಶಾಂತವಾಗಿದ್ದು. ಅವತ್ತು ನಾನು ಶುಕ್ರವಾರ ರುದ್ರತಾಳ ಖಾಳಿ ಆಗ್ಬಿಟ್ಟಿದ್ದೀನಿ ನಾನು ಇವತ್ತು. ಹೇಳ್ಕೋಬಾರ್ದು, ಅಲ್ಲ ಹೇಳಿದ್ದು ಸಿಟ್ಟು ಒಂದು ಗಂಟೆ ಹೋಗಿದೆ ನೋಡ್ರಿ ನನಗೆ ಹೆಂಗಾಗಿದೆ ಅಂತ. ಅವಸ್ತಿ ಕಿರ್ಸಿ ಉಳಿದ್ರ ಏನು ಗೊತ್ತಾ ಫ್ರೆಂಡ್ಸ್, ಏನಪ್ಪ ನಮ್ಮ ಕುತ್ಕೊಂಡು ನಾನು ಹೇಳ್ತೀನಿ ಲೆಕ್ಕ ಹಾಕ್ರಿ, ನನಗೆ ಎಷ್ಟು ನೋವಾಗಿರ್ಬೇಡ ಅಂತ. ಎಲ್ಲ ಕರೆಕ್ಟಾಗಿ ಎಲ್ಲ ಸೀದಾ ಸಾದ ಇರಬೇಕು. ಎಲ್ಲ ಸೀದಾ ಸಾದ ಇದ್ದರೆ ಮನುಷ್ಯಗೆ ನೆಮ್ಮದಿ ಸಿಗೋದು ಅಷ್ಟಾಗಿರುತ್ತೆ. ಇದ್ದಿದ್ರಾಗೆ ನಾವು ಎಲ್ಲ ಮುಂಚೆ ಕಷ್ಟಪಟ್ಟು ಮಾಡುವಾಗ ಎಷ್ಟೊಂದು ಟಾರ್ಚರ್ ಕೊಟ್ಬಿಟ್ರೆ ಎಲ್ಲೋಗ್ಬೇಕು ಹೇಳಿ. ಡ್ರೈ ಫ್ರೂಟ್ಸಿಂದ ಮನೆ ಬ್ರೆಡ್ಡಿನ ಜೊತೆಗೆ ಹೊಸದಂಥದ್ದು ರಿಚ್ ರೆಸಿಪಿ ಅಂತ ಮಾಡಿದರೆ ಅದಂತೂ ಚೂರು ಮುಟ್ಲಿಲ್ಲ. ಅದಕ್ಕೆ ಮಿಲ್ಕ್ ಮೇಡ್ ಅಂತೆ, ಮತ್ತು ಕಸ್ಟರ್ಡ್ ಪೌಡರ್ ಅಂತೆ, ಅದಂತೆ ಇದಂತೆ ಸೀಮೆಗಳದೆಲ್ಲ ಹಾಕಿ 1,000 ರೂಪಾಯಿ ಖರ್ಚು ಮಾಡಿದ್ದು ಫ್ರೆಂಡ್ಸ್. ನಾನು ಮಾಡಿದ್ದದನ್ನು ಅಷ್ಟು ಖರ್ಚು ಮನೆಗೆ ನಾನು ಒಬ್ಬಳೇ ಮಾಡಿದರೆ ತಿನ್ಬೇಕಿಲ್ಲ, ಮಾಡಲೇಬಾರ್ದು. ಯಾವುದನ್ನು ಯಾಕೆ ಮಾಡಬೇಕು, ಖರ್ಚಿದೆ ಅನ್ನೋದು. ಎರಡು ಅಲ್ಗೂ ಸುಮ್ಮನೆ ನಾ ಎಲ್ಗೂ ಏನು ಮಾತಾಡಿಲ್ಲ. ಇವತ್ತು
ಸಾಕ ವಿಷಯದಾಗೆ ನಾವು ಒಬ್ರು ತಂಟಿಗೆ ಹೋಗಲ್ಲ, ಒಬ್ರು ಗಾಳಿ ಗಂಟಿಗೆ ಹೋಗಲ್ಲ, ಈ ಥರ ಇರ್ತೀವಿ ನಾವು ಪಾಡಿ. ನಮ್ಮ ಮನೆ ಬಾಗ್ಲ ಏನಂದ್ರೆ ಬುಡ್ದು ಬಂದು ಮಾತಾಡ್ಸೋದು, ಬುಡ್ದು ಬಂದು ನಮ್ಗೆ ಆ ಥರ ಒಂದು ಟಾರ್ಚರ್ ಹಿಂಸೆ ಆಯ್ತು ಅಂತಂದರೆ ಕಸ ಇಲ್ತಾರೆ ನನ್ನ ತಲೆನೂ ಸುರ್ಕಾಡ್ಲ ಎಲ್ಲ ಎಟ್ಟಿಗಿರಲ್ಲ ತಗೊಂಡು ಅಲ್ಲಿ ಹಾಕ್ತಾರೆ. ಅದು ಒಂದ್ಸಲ ಅದನ್ನು ಕ್ಲಿಪ್ಪಿಂಗ್ ತಗೊಂಡ್ಬರ್ತೀನಿ ತಡ್ರಿ ಹೋಗಿ, ಅದು ಯಾವ ಜಾಗ ಅಂತ. ಈ ಹೊಟ್ಟೆ ಇರಲ್ಲ ಅಲ್ಲಿ ಕಸ ಹಾಕ್ತಾರೆ, ಅಲ್ಲಿ ಬೂದಿ ಹಾಕ್ತಾರೆ, ಬೆಂಕಿ ಇಕ್ತಾರೆ. ನಾನು ಮಾತ್ರ ಕಸ ಹಾಕೋಂಗಿಲ್ಲ. ಅಲ್ಲಿ ನಿಂತ್ಕೊಂಡೆ ಹೇಳ್ತಾನೆ ಅವ ಯಾರೋ ಒಬ್ಬ ಬಂದರೆ, ನಮ್ಮ ಇಲ್ಲಿ ಕಸ ಹಿಂಗೆ ಹಾಕ್ತೀಯ ನೀನು, ಇಲ್ಲಿ ಹಾಕ್ಬೇಡ, ಇಲ್ಲಿ ಓನರ್ಗೆ ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತ. ನಾನು ಈ ಮನೆ ಓನರಿಗೆ ಫೋನ್ ಮಾಡಿ ಹೇಳಿದ್ರೆ ಕಸದವ್ರು ಬಂದಿಲ್ಲ ಅಂದರೆ ಅಲ್ಲಿ ಹಾಕಮ್ಮ, ಎಲ್ಲರೂ ಎಲ್ಲ ಹಾಕ್ತಾರೆ ಅಲ್ಲಿ ಹಾಕಮ್ಮ ಅಂತ. ಅವರು ಇಲ್ಲಿಲ್ಲ, ಅವರು ನಮ್ಮೂರಲ್ಲೇ ಮೈಸೂರಲ್ಲಿ ಅಲ್ಲ, ಅವ್ರದ್ದು ಅಲ್ಲಿ ಆ ಕಡೆ ಇರೋದು ಅವ್ರದ್ದು. ನಮ್ದು ಏನು ಮೈಸೂರಿಗೆ ಜಲ ನಂತವ್ರ ಮನೆ ಆ ಸೈಡ್ ಅವರು ಇರೋದು, ನಮ್ಮ ಓನರು ಇರೋದು ಆ ಕಡೆ, ಅಲ್ಲೆಲ್ಲೋ ಕೆಲಸದಾಗಿದ್ದಾರೆ ಅವರು ಕೂಡ. ಹಾಂ, ಇಲ್ಲಿ ಈ ಊರಲ್ಲಿ ಇರೋ ತಪ್ಪಿಗೆ ನಾನು ಒಂದು ಅನುಭವಿಸ್ತಾ ಇದ್ದೀನಿ ಅಂದರೆ ಎಂಥ ಕಷ್ಟ ಅಂದರೆ ಏನಕ್ಕೆ ಇರಬೇಕು ಮಕ್ಕಳ, ಯಾಕೆ ನಾನು ಹೇಳ್ತೀನಿ ಗೊತ್ತಾ, ಮದುವೆ ಅಂತ ಮಾಡ್ತಾರೆ. ನಾನು ನಿಜವಾಗಿ ಹೇಳೋದಿಷ್ಟೇ, ಮದುವೆ ಬಗ್ಗೆ ಯಾರು ಏನು ಅನ್ಕೊಳ್ಳಿ, ನೀನು ಪ್ರಪಂಚ ಉದ್ಧಾರ ಮಾಡೋಕ್ಕಿದೆಯಾ ಹಾಳು ಮಾಡೋಕ್ಕಿದೆಯೇ ನೀನು ಹಂಗೆ ಅಂತ ಯಾರು ಏನಾದರೂ ಅಂದ್ಕೊಳ್ಳಿ ಅಂದ್ಕೊಂಡೇಳಿ ನಾನು ಅನುಭವಿಸೋದು ಹೇಳ್ತೀನಿ. ಪ್ರತಿಯೊಂದು ಹೆಣ್ಮಕ್ಳಿಗೂ ನೆಮ್ಮದಿ ಹಿತ ಅಂತ ಇದ್ದರೆ ಅವರೇ ಹೇಳ್ತಾರೆ ಬಾಯ್ಬಿಟ್ಟು, ಮದುವೆ ಅಂದರೆ ಒಂದು ಅದ್ಭುತವಾದ ವರ, ಅದ್ಭುತವಾದ ಅದು ಇದು ಅಂತೇಳಿ. ನೆಮ್ಮದಿ ಇದ್ದರೆ ನಾವು ಮಾತ್ರ ನೆಮ್ಮದಿಯಿಂದ ಇರ್ತೀವಿ ಅನ್ನೋದಿದ್ದಾರೆ. ಮದುವೆ ಏನು ಗಂಡ ಹತ್ತ ತಗೊಂಡು ಸುತ್ತಾಕೊಂಡು ಹೆಬ್ಬಾವು ಸುತ್ತಾಕೊಂಡು ಹಿಂಗೆ ಸುತ್ತಾಕೊಂಡ್ಬಿಟ್ಟಾಗೆ ನರ್ಕ ಅನ್ಬೋಸ, ಅದು ಕುಕ್ಲಿನ ಮಟ್ಲಿಲ್ಲ ಹಂಗೆ ಸಾಯ್ತಾರಲ್ಲ ಆ ಥರ ಆಗಬಾರ್ದು ನರ್ಕ. ಆ ಸಂಪಾದನೆ ಏನಕ್ಕೆ ಆಗಬೇಕು? ನನ್ನ ಮದುವೆ ಆಗದಿದ್ದರೆ ಎಷ್ಟು ಚೆನ್ನಾಗಿತ್ತು, ಈ ನನ್ನ ಮುಂದೆ ಹುಡ್ತಾ ಇರಲಿಲ್ಲ ನನಗೆ. ಇವೆಲ್ಲ ಹುಟ್ಟಿ ಇವಾಗ ಸಾಕೋಕ್ಕೋಸ್ಕರ ನಾವು ಎಷ್ಟು ಕಷ್ಟ ಅನ್ಭವಿಸ್ಬೇಕು, ಎಷ್ಟು ಜನಗಳ್ತಾಗೆ ಅಯ್ಯೋಸ್ಕೋಬೇಕು, ಎಷ್ಟು ಜನಗಳ್ತಾಗೆ ನಾವು ಉಳಿಸ್ಕೋಬೇಕು. ನಾವೇನು ನಿಮಗೆ ಬದುಕಂಗೆ ಇಲ್ವಾ ನಾವು ಇನ್ನು ಹುಟ್ಟು ಗೊತ್ತಾ ಫ್ರೆಂಡ್, ನಾನು ಸತ್ತೋಗ್ಬಿಡ್ಬೇಕು, ನಾನೇ ಸತ್ತೋಗ್ಬಿಡ್ಬೇಕು ಅಷ್ಟೇ, ನನ್ನ ಭೂಮಿ ಬದುಕಂಗೆ ಇಲ್ಲ. ಎಷ್ಟು ನಾನು ಹೇಳ್ಕೋಬಾರ್ದು, ಯಾವ ನೋವು ಹೇಳ್ಕೋಬಾರ್ದು ಅಂತ ನಾನು ಎಷ್ಟು ಕಂಟ್ರೋಲ್ ಮಾಡ್ಕೊತೀನಿ. ಅದಕ್ಕೆ ಕೊಡೋಣ ಈ ವ್ಲಾಗಲ್ಲಿ ನಾನು ಹೇಳ್ಕೊಂಡ್ರೆ ಯಾವನು ಒಬ್ಬಲ್ಲಿ ಹೋಗಿ ಕಸ ಎಲ್ಲರೂ ಹಾಕ್ತಾರೆ, ನಾನಲ್ಲ ಹಾಕಿದ್ರೆ ತಪ್ಪು. ನನ್ನ ಮನೆಯವರು ಎಲ್ಲೆಲ್ಲೋ ಇದ್ದಾರೆ, ತವ್ರ ಮನೆಯವರು. ಯಾರಿಗೆ ಹೇಳ್ಬೇಕು ನಾನು ಇಲ್ಲಿ ಒಂಟಿ ಇಲ್ಲ ಅಂತ ಹೇಳಿ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಹಿಂಗೆ ಕಾಟ ಕೊಡ್ತಾರೆ. ಯಾವ ಸುದ್ದಿಗೂ ಹೋಗ್ತಾ ಇದ್ರು ನಾವು ನಿಂತು ಕಾದಿದ್ದು ಯಾವನ ಹೇಳ್ಕೊಟ್ರಲ್ಲ ಅವರಿಗೆ ಇವಾಗ ಕಿರೀಟ ಇಕ್ತಂಗೆ ಆಗ್ಬೋದು. ಈ ವಿಷಯ ಕೇಳಿದ್ರೆ ನಮಗೆ ಗೊತ್ತು, ಪ್ರತಿ ಕ್ಷಣ ನಾವು ಎಷ್ಟು ನೋವು ಅನ್ಕೋತೀವಿ, ಇನ್ನೊಂದು ಮಕ್ಕಳೆಲ್ಲ ನಾವು ಎಷ್ಟು ಅಯ್ಯೋತೀವಿ ಅಂತ ನಿಂದು ಬಂದು ಹೇಳ್ತಾರೆ. ನೀನು ಹಾಕ್ಬಿಟ್ಟು ಪಟ್ಟಿಗಳ ನನಗೆ ಹೇಳೋದು, ಬೇರೆ ಎಲ್ಲ ಹಾಕಿರೋದು ಕಸದ ಗುಡ್ಡಿದ್ದು. ನಿಮ್ಗೆ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ಬರ್ತೀನಿ. ಇಷ್ಟು ನೋವುಗಳಿಗೆ ಇವ್ರದೊಂದು ಕಾಟ. ನನಗೆ ಉಣ್ಣೋದು ತಿನ್ನೋದ್ರಿಗೆ ಉಣ್ಣಲ್ಲ ಪಾಪಿ ತಿನ್ನ ನಾನು ಒಬ್ಬಳೆ ತಿನ್ನಬೇಕು ಮಾಡಿದ್ದನ್ನ ನನಗೆ ಹಿಂಸೆ. ನಮ್ಮ ಮಕ್ಳಿಗೆ ಕೂಡ ನನಗೆ ಕವಾಗ ತಿಂತೀನಲ್ಲ, ಒಳ್ಳೊಳ್ಳೆ ಸ್ವೀಟ್ ಅಡುಗೆ ಏನೇ ಮಾಡಲಿ ನಾನೇ ನಮ್ಗೆ ತಡೆಯೋಕ್ಕಾಗಲ್ಲ. ಹೊಟ್ಟೆ ಹಸಿವು ನಮಗೆ ಬಾಯಿ ಕಟ್ಟಕ್ಕಾಗಲ್ಲ, ಉಪ್ಪು ಕೂದಿ ತಿನ್ನೋಕ್ಕಾಗಲ್ಲ. ನಮ್ಗೆ ಒಳ್ಳೇದೇ ಆಗಬೇಕು, ಸತ್ಬಿಡೋಣ. ಹಂಗೆ ನಾವು ಊಟದ ಹಂಗೆ ಬೆಳೆದಿರೋದು ಹಂಗೆ. ಏನು ಮಾಡಲಿ ನಾನು? ಕೊಂಚ ಮುದ್ದೆ ತಿನ್ಕೊಂಡು ಕಷ್ಟ. ಹೇಳ್ತಾರಲ್ಲ ಗಂಡೆ ಹೇಳಿ ನಾನು ಅಂತ ಹೋಗ್ತೀನಿ ಅಂತ ಕೇಳ್ತಾರಲ್ಲ ಕಮೆಂಟಲ್ಲಿ ಬಂದು, ಹೋಗ್ರಮ್ಮ ತಯಾರ ಹುಡ್ಕೊಂಡು ಹೋಗ್ರಿ, ಸಿಗ್ಬೋದೇರ ಎಲ್ಲ. ನನಗೆ ಬೇಡ್ತಿರೋದು ನೀವು ಯಾಕೆ ಹೇಳ್ತೀರ? ಎಲ್ಲ ಕಡೆಗೆ ನಾವು ನಿಮ್ದಿದ್ರೆ ನಾವ್ಯಾಕೆ ಹಿಂಗೆ ಈ ಥರ ಬದುಕಬೇಕಾಗಿತ್ತು? ನೋವು ಮಾಡೋದು ಕೇಳಿ 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 ಸಾಧಕ ಅಲ್ಲೆಲ್ಲ ಹೊರಗಡೆ ಬಂದಾಗ ತುಂಬ ಟಾರ್ಚರ್ಗಳು ನಾನು ಅನುಭವಿಸ್ಕೊಂಡು ನಾನು ಪಡೆದ ಇದ್ರು. ಇಲ್ಲಿ ಬಂದ್ಬಿಟ್ಟು ಇವ್ರು ಒಂಥರ ಟಾರ್ಚರ್, ತಿನ್ನೋದು ಉಣ್ಣೋದು ವಿಷಯಕ್ಕೆ ಜಗಳ ತಂದ್ಬಿಟ್ಟು ಹಾಕ್ಬಿಡ್ತಾಳೆ ವಾಪಸ್ದು. ನಂಗೆ ಈ ಥರ ವೀಡಿಯೋ ಮಾಡಬೇಕು ಅನ್ನೋದಿಲ್ಲ. ಇವತ್ತು ವ್ಲಾಗ್ ಹಾಕ್ಬೇಕು. ಏನು ಹಾಕ್ಲಿ ವ್ಲಾಗ್? ನಾನು ಜನರೆಲ್ಲ ಕೇಳಿಸ್ಕೊಳ್ಳಿ, ಏನು ಮಾಡೋಕ್ಕಾಗುತ್ತೆ? ನನ್ನ ಗೋಳು ಯಾರು ಕೇಳೋರಿಲ್ಲ, ತಂದು ಹೊಡ್ತಾರೆ. ಇವ್ರು ನಚ್ಕಟ್ಟಾಗ ನಮ್ಮ ಮನೆ ಕಸ ಆಯ್ತಾ ಅನ್ನೋ ಗಾಡಿ ದಿನ ಬರಲ್ಲ. ಕಸ ಹಾಕೋ ಗಾಡಿ ಅದು ತಿನ್ಲಿಕ್ಕೆ 15 ದಿನಕ್ಕೆ ಬರುತ್ತೆ. ಅಲ್ಲಿ ಅವ್ರಿಗೆ ಎಲ್ಲಿ ಕಬೇಕು ತಗೊಂಡೋಗಲ್ಲ ಆಗ್ತಿದ್ದೆ. ಅಲ್ಲೂ ಬಂದ್ಬಿಟ್ಟು ನಿಂತ್ಕೊಂಡು ನನಗೆ ಹೇಳ್ತಾನೆ ಬಂದವಯ್ಯ, ಇಲ್ಲ ಹಾಕ್ಬೇಡ ಕಸ. ಇನ್ನು ಮಿಕ್ಕವ್ರಿಗೆಲ್ಲ ಹಂಗೆ ಒಂಚೂರು ಕಸ ಇರಬಾರ್ದು. ಏನು ಕಸನೇ ಇದ್ರೆ ಜಾಗದಲ್ಲಿ ನಾನು ಹಾಕಿದ್ದೀನ? ಕಸನೇ ಇದ್ರೆ ಜಾಗ ಅಂತ ಹಾಕಿದ್ರೆ ಓಕೆ ಅನ್ಬೋದು. ಮತ್ತೆ ತಿರ್ಗಾ ನಾವು ಅಲ್ಲಿ ಕಂಡರು ತರಸ್ತಾಳ, ಅಲ್ಲಿ ನಾವು ವಾದ ಮಾಡೋಕ್ಕಲ್ಲ. ಏನ ಹಂಗೆ ಹಿಂಗೆ ಅಂದರೆ ಮತ್ತೆ ತಿರ್ಗಾ ನಾವು ನೋಡ್ರಿ ಹೆಂಗೆ ಮಾತಾಡ್ತಾಳು, ಬಜಾರಿ ಹಂಗೆ ಹಿಂಗೆ. ನಾನು ಸರಿ ಇಲ್ಲ. ಹೆಂಗೋ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಬೇರೆ ಬೇರೆ ಥಾಟ್ಸು ವೀಡಿಯೋ ಮಾಡ್ಕೊಳ್ಳೋದು, ನಾವು ಡ್ಯಾನ್ಸ್ ಮಾಡ್ತಾಯಿದ್ರೆ ಮೇಲೆ ಬಂದು ವೀಡಿಯೋ ಮಾಡ್ಕೊಳ್ಳೋದು, ಮಾಡ್ಕೊಂಡು ಅವರೆಲ್ಲ ಏರ್ಸ್ಕೊಂಬಿ ಅಲ್ಲ ಅಷ್ಟೇ. ನಾನು ಹೇಳೋದು, ಯಾವನಾಗಲಿ ಮಾಡ್ಕೊಂಡು ಮೂಗ್ನಕ್ಕೂ ಎಲ್ಲಿ ಬೇಕೋ ಅವ್ರು ದೇವರು ನವರಂಧ್ರಗಳನ್ನ ಕೊಟ್ಟಿದ್ದಾನೆ, ಅಲ್ಲೆಲ್ಲ ಏರ್ಸ್ಕೊಂಬ್ಲಿ. ನನಗೆ ಬೇಜಾರಿಲ್ಲ. ನಾವು ಮಾಡೋ ವೀಡಿಯೋ ನಾವೇನು ಬರೇ ಬೆತ್ತಲ ನಿಂತಿಲ್ಲ. ಪ್ರಪಂಚ ಎಲ್ಲ ಹಾಕೊಳ್ಳೋ ಅಂತ ಬಟ್ಟೆ ಹಾಕೊಂಡು ನಾವು ರೀಲ್ಸ್ ಮಾಡ್ತೀವಿ. ಅದು ನಮ್ಗೆ ಖುಷಿ. ನಮ್ಮ ಮೆಂಟಲ್ಲು ಮನಸ್ಸನ್ನು ನಾವು ಆರಾಮಾಗಿ ಇಟ್ಟಿದ್ದು, ಅದು ನಮ್ಗೆ ಖುಷಿ. ನಾನು ರೀಲ್ಸ್ ಮಾಡೋದ್ರಿಂದ ಎಲ್ಲ ನಾನು ಮುಚ್ಚಾಗಿದೆ. ಯಾವನು ಬಂದು ನನಗೆ ಕಷ್ಟ ಸುಖ ಆಗ್ತಾ ಇರಲಿಲ್ಲ. ಯಾವನು ಬಂದು ನಾವು ಖುಷಿಯಾಗಿತ್ತು. ರೀಲ್ಸ್ ಮಾಡೋದ್ರೆ ನನ್ನ ಮನಸ್ಸಿಗೆ ಉಲ್ಲಾಸ ಖುಷಿ ಐತೆ. ಅದು ಯಾರಿಗೋಸ್ಕರ ಮಾಡಲ್ಲ, ನನಗೋಸ್ಕರ ನಾನು ರೀಲ್ಸ್ ಮಾಡ್ತೀನಿ. ನನ್ನ ಮನಸ್ಸಿಗೆ ಉಲ್ಲಾಸ ಖುಷಿ ಐತೆ. ಅದು ಯಾರಿಗೋಸ್ಕರ ಮಾಡಲ್ಲ, ನನಗೋಸ್ಕರ ನಾನು ರೀಲ್ಸ್ ಮಾಡ್ತೀನಿ. ಅಕಸ್ಮಾತ್ ಹಂಗೂ ವಾದ ಮಾಡಿ ವೀಡಿಯೋ ಮಾಡ್ಕೊಳ್ಳಿ. ನಾನು ಯಾರು ಮಾತಾಡೋದಕ್ಕೆ
ಹೊರಗಡೆಯಿಂದ ಒಂಥರ ನೆನ್ನೆಯಿಂದ ನಮ್ಗೆ ನೋವು, ನೀವು ನೋಡಿದ್ರಲ್ಲ ಅವಾಗಲೇ ನೆನ್ನೆಯಿಂದ ಒಂಥರ ನೋವಾದ ನೋಡಿ. ಇವಳೊಂಥರ ಇದೆ, ನೀರು ತಂದು ಕೊಡ್ತಾಳೆ, ಹೇಳ್ತಾಳೆ ನೀರು ತಂದು ಕೊಡ್ತಾಳೆ, ಹಿಂಗೆ ಮಾಡ್ತಾಳೆ. ಮತ್ತೆ ಯಾವ್ದಾದ್ರು ಜಾರ್ಜರ್ಸಿ ಹೊಡೆದಿದ್ದೀನಿ, ನಂಗೆ ಸಾಕಾಗಿ ಹೋಗೈತೆ. ಮಕ್ಕಳು ನಮ್ಮ ಜೀವ ಹಂಗೆ ಹೆಂಗೆ ಅಂತ ತಿನ್ನೋ ಅನ್ನೋದ್ರಾಗೇನೆ ನಾನೇನು ತಿಂತೀನಿ ಅಂತ ಹಠ ಅಲ್ಲ, ತಿಂಬೋದಿಲ್ಲ ಅವನ್ನೆಲ್ಲ ಎಷ್ಟು ಅಂತ ನಾನು ಸುಧಾರಿಸ್ಲಿ, ಮಾಡಿದ್ರೆ ತಿಪ್ಪಿಗೆಸಿಲಿ, ಕಾದ್ಕೊಂಡ್ಕಿಂತ ನಿಂತವೆ ಸಾಯ್ತವೆ ಹೊರಗಡೆಗೆ. ದುಡ್ಡು ತತಾ 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 ಅಂತ ನಾವೇನು ಇಕ್ಕೆ ಕುಂತಿದ್ದೆ. ನಾನು ಬಾಡಿಗೆ ಮನೆಗೆ ಇರೋದು, ಬೇವರ್ಸುಗಳು ನಾವು ನೋಡಿ ಅಷ್ಟು ಹೊಟ್ಟೆ ಉರಿ, ಅಷ್ಟು ಸಂಕಟ, ಅಷ್ಟು ಜಲಸ್ಸು, ಯೋಗ್ಯತೆ ಅಲ್ಲ ತಿರ್ಬೇಕಿಗಳು ಅಲ್ಲ. ನಾವು ಹೋಗ್ಬಿಟ್ಟು CM ಸಿದ್ದರಾಮಯ್ಯ ಅವ್ರು ಸಮುಟ್ಟು ಬದುಕ್ತೀವಿ ಅಂತ ಯೋಚನೆ ಮಾಡೋದು ತಪ್ಪು. ಸಿದ್ದರಾಮಯ್ಯ ಏನೋ ಒಂದು ಸ್ವಲ್ಪ ಅನ್ನ ಹಾಕಿದ್ರೆ ಅವರು ಒಂದು ದೇವ್ರ ಲೆವೆಲ್ ಆಯಿತಾ, ಅವ್ರ ಲೆವೆಲಲ್ಲಿ ಇದ್ದೀವಿ, ಅವ್ರ ಲೆವೆಲ್ಗೆ ನಾನು ಬದುಕ್ತೀನಿ ಅಂತ ಹೇಳ್ಬಿಟ್ಟು ನಾನು ತಿರ್ಬೇಕಿ ನಾನು ಓಕೆನಾ, ಅವ್ರ ಲೆವೆಲಿಗೆ ಆಯಪ್ಪನ ಲೆವೆಲಿಗೆ ನಾವು ಬದುಕ್ತೀವಿ ಅಂತ ಅನ್ನೋದು ಯಾವ ಇದು ತಿರ್ಕನ್ ಕನಸಾಗ್ಬಿಡುತ್ತೆ. ಹಂಗೆ ಕಾಡ್ತವೆ ನನಗಲ್ಲಿ. ದುಡ್ತಾತ ಎಷ್ಟು ಹಿಂಸೆ ಆಗ್ತೈತೆ ನಮಗೆ. ಪಿಚಾಚಿಗಳು ಯೋಗ್ಯತೆ ಬದುಕಬೇಕು ಫ್ರೆಂಡ್ಸ್, ದುಡಿದು ಬದುಕಬೇಕು, ತಿಂದು ಬದುಕಬೇಕು, ದುಡಿದು ಇನ್ನೊಬ್ರನ್ನ ಯಾರೋ ಕೋಟಿಗೆ ಬದುಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಸಾಟಿಗೆ ಹೋಗ್ಬಿಟ್ಟು ತಿರ್ಬೇಕಿ ಭಿಕ್ಷೆ. ನನಗೆ ಕೀಳಾಗಿ ಮಾತಾಡ್ತಿಲ್ಲ, ನನಗೆ ಅಷ್ಟು ನೋವು ಮಾಡೋ ವ್ಯಕ್ತಿಗಳಿಗೆ ಮಾತ್ರ ಪರ್ಟಿಕ್ಯುಲರ್ ಅದು ನೋಯಿಸುತ್ತೆ, ಎಲ್ರಿಗೂ ಅಲ್ಲ. ಮತ್ತೆ ಹೇಳಿದ್ದೀನಿ, ಎಲ್ರಿಗೂ ಸೇರಿಸಿ ಹೇಳ್ತಿಲ್ಲ. ತಿರ್ಬೇಕಿ ಹೋಗ್ಬಿಟ್ಟು ಅದೇನು ಹೇಳ್ತಾರಲ್ಲ, ಇದಕ್ಕೂ ಅದಕ್ಕೂ ಒಂದೇ ಅಲ್ಲ, ಅಷ್ಟೇ ನಾನು ಹೇಳೋದು. ಒಂಥರ ಹಂಗೆ ಹಾಳು ಮಾಡ್ಕೊಂಡು ತಿನ್ನೋದಲ್ಲ, ಅದ್ರ ಮೇಲೆ ಏನು ಹೇಳಲ್ಲ. ನಾನು ಎಲ್ಲರೂ ಹೇಳ್ತಲ್ಲ, ಒಟ್ಟು ನನ್ನ ನೋವು ಈಗ ನನಗೆ ಯಾರೋ ನೋವು ಕೊಟ್ಟಿದ್ದಾರೆ ಅಂತ ಅಷ್ಟೇ, ಪ್ರಪಂಚಗರೆಲ್ಲ ನೋವು ಕೊಟ್ಟಿದ್ದಾರೆ ಅಂತಲ್ಲ, ಯಾವಳಿಂದ ನೋವಾಗಿರುತ್ತೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಅವ್ರಿಗೆ ಮಾತ್ರ ಅನುಭವಿಸುತ್ತೆ, ಮತ್ತೆ ಎಲ್ಲರೂ ಅಲ್ಲ. ನೀರು ಕೂಡ ಒಂದು ಕಡೆ ನಮಗೊಂತ ನೋಡು ಹೆಂಗೆ ಸೋರುತ್ತೆ. ಅದಕ್ಕೆ ಹಿಂಗೆಲ್ಲ ಆಗುತ್ತೆ, ಬಟ್ಟೆ ಎಲ್ಲ ಗಲೀಜಾಗುತ್ತೆ, ಅದಕ್ಕೆ ಬೇಡ ನಾನು ಅದು ತಗೊತೀನಿ ಬಟ್ಲ, ನಿಮಗೆ ಅದು ಕೊಡೋಣ ಅಂತ ಕೊಟ್ಟೆ. ಓಕೆ, ನನಗೆ ಒಂಚೂರು ಜಾಸ್ತಿ ಆಯ್ತು ಕಮ್ಮಿ ಆಯ್ತು ಗೊತ್ತಿಲ್ಲ. ನೀರು ಕುಡಿ ಸುಸ್ತದ. ಇಲ್ಲ ಮನುಷ್ಯನಿಗೆ ಇಷ್ಟೊಂದು ನೋವು ಕೊಡ್ತಾರೆ, ಇಷ್ಟೊಂದು ಹಿಂಸೆ ಕೊಡಬಾರ್ದು. ನಾನು ಸುಧಾರಿಸಿದ್ದೀನಿ, ನಾನು ಏನು ಸುಧಾರಿಸ್ತಾ ಏನಿಲ್ಲ, ನಾನು ಸೋಸಿದ್ದೀನಿ ತುಂಬ ನೆನ್ನೆ ಮನೆಯಿಂದ ನಾನು ನೋಡ್ಕೊಂಡು ನಿಂತಿಲ್ಲ. ತುಂಬ ದಿನ ಸುಧಾರಿಸಿ ನೋಡಿ ಹೇಳಿ ಸಾಕಾಗಿ ಅದ್ಯಾ ಬಾಂಬ್ ಬ್ಲಾಸ್ಟ್ ಆದಂಗೆ ಆಗೈತೆ ಅಷ್ಟೇ ನನಗೆ. ಹಿಂಗೆ ನೀರು ಕೊಡ್ತಾಳೆ ಬಂದು.